ಶಶಿಕಾಂತ್ ಸರ್ ಆಯ್ತು, ಉಗ್ರವಾದಕ್ಕೆ ಇಳಿಯುವವರಿಗೆ ಬೇರೆನೇ ರೀತಿಯ ಮಾನಸಿಕತೆ ಇರುತ್ತೆ, ಟ್ರೈನಿಂಗ್ಗಳಿರುತ್ತೆ, ಎಲ್ಲವನ್ನು ಒಪ್ಪೋಣ. ಅದನ್ನ ಈ ಚರ್ಚೆಯಿಂದ ಪಕ್ಕಕ್ಕಿಟ್ಬಿಟ್ಟು ಕಲ್ಲೆಸೆಯೋರ ಬಗ್ಗೆನೇ ನಾವು ಮಾತನಾಡೋಣ ಸರ್. ಈ ಧಾರ್ಮಿಕ ಆಚರಣೆಗಳ ಮೇಲೆ ಕಲ್ಲು ತೂರಾಟ ಆಯ್ತು, ನೀವು ಹೇಳ್ತೀರಿ ಹಿಂದೂಗಳು ಕೂಡ ಕಲ್ಲೆಸ್ತಿದ್ದಾರೆ. ಮುಸಲ್ಮಾನರ ಧಾರ್ಮಿಕ ಆಚರಣೆಯಲ್ಲಿ ರೇಷ್ಯೋ ತಗೊಂಡು ನೋಡಿದಾಗ ಹೆಚ್ಚಾಗಿ ನಾನೊಂದು 10 ಪಟ್ಟಿ ಕೊಡಬಲ್ಲೆ, ನಿಮ್ಮ ಹತ್ರ ಕೂಡ ಅದಿದ್ದೇ ಇರುತ್ತೆ, ವಾಹಿನಿಗಳಲ್ಲಿ ಪ್ರಸಾರ ಆಗಿರುತ್ತೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ, ಓಂ ಶಕ್ತಿ ಸಂದರ್ಭದಲ್ಲಿ, ಶಬರಿಮಲೆ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯದಿಂದ ಕಲ್ಲೆಸೆಯುವ ಕೆಲ ಯುವ ಸಮುದಾಯ ಇದ್ದಾರೆ ಅಂತಂದ್ರೆ ಕೂರಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ, ಇಲ್ಲಪ್ಪ ಕೋಮು ಸೌಹಾರ್ದತೆ ಮುಖ್ಯ, ಕೋಮು ದ್ವೇಷ ಅಲ್ಲ, ಇದನ್ನ ಹೇಳಬೇಕಾಗಿರೋ ಕರ್ತವ್ಯ ಯಾರದು? ಈ ಕರ್ತವ್ಯ ಇರೋ ನಿರ್ವಹಣೆ ಮಾಡ್ತಿದ್ದಾರಾ? ನಿಜವಾಗ್ಲೂ ಮಾಡಿದಿದ್ರೆ ಇವತ್ತು ಯುವಕರ ಕೈಯಲ್ಲಿ ಕಲ್ಲು ಬರೋ ಪರಿಸ್ಥಿತಿ ಇರ್ತಿತ್ತ ಅಂತ ಹೇಳಿ. ಅದು ಎರಡೂ ಧರ್ಮದ ನಿಯಂತ್ರಣ ಮಾಡ್ತಾ ಇದ್ದಾರಲ್ವಾ? ಒಂದ್ ನಿಮಿಷ ಶಶಿಕಾಂತ್ ಸರ್, ನೀವೇ ಹೇಳ್ಬೇಡಿ, ಕರ್ನಾಟಕದಲ್ಲಿ ಕಳೆದ 3 ಅಥವಾ 5 ವರ್ಷ ತಗೊಳ್ಳಿ ಸರ್, 5 ವರ್ಷದಲ್ಲಿ ಯಾವ್ಯಾವ ಮುಸ್ಲಿಂ ಧಾರ್ಮಿಕ ಆಚರಣೆಗಳ ಮೇಲೆ ಹಿಂದೂಗಳ ಕಲ್ಲು ಹೊಡೆದಿದ್ದಾರೆ, ಯಾವ್ಯಾವ ಹಿಂದೂ ಧಾರ್ಮಿಕ ಆಚರಣೆ ಮೇಲೆ ಮುಸಲ್ಮಾನರ ಕಲ್ಲು ಹೊಡೆದಿದ್ದಾರೆ, ನೀವು ಲೆಕ್ಕ ಕೊಟ್ಟು ಆಮೇಲೆ ನಿಮ್ಮ ಉಪದೇಶ ಮುಂದುವರಿಸಿ. ಲೆಕ್ಕ ಕೊಡಿ. ಮೊದಲನೇದಾಗಿ ಮಂಗಳೂರು ಆಯ್ತಾ, ಮಂಗಳೂರು ತಗೊಳ್ಳಿ. ಆಮೇಲೆ ಜನವರಿ 2025ರಲ್ಲಿ ಲವ್ ಜಿವಾದ ಆರೋಪದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಆಗಿರ್ತಕ್ಕಂಥ ಗಲಭೆ ತಗೊಳ್ಳಿ. ಒಂದ್ ನಿಮಿಷ ಅದನ್ನ ಮಾತಾಡೋಣ. ಮಾಡ್ತಿದ್ದೀರಿ ಇವಾಗ ಪಟ್ಟಿ ಕೊಡ್ತಾರೆ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿನ. ತೇಜಸ್ ಅವರೇ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿಯನ್ನ, ನೀವು ಕೊಡಿ ಸರ್. 2022 ಏಪ್ರಿಲ್ನಲ್ಲಿ ಹುಬ್ಬಳ್ಳಿಯಲ್ಲಿ ಅಭಿಷೇಕ್ ಹಿರೇಮಠ ಅನ್ನುವಂತ ಒಬ್ಬ ವ್ಯಕ್ತಿ, ಅರ್ಥ ಆಯ್ತಾ, ಮಸೀದಿ ಮೇಲ್ಗಡೆಗೆ ಭಗವದ್ಧ್ವಜ ಹಾರಿಸಿದಂತ ಎಡಿಟೆಡ್ ಫೋಟೋನ ಹಾಕ್ತಾನೆ. ಅರ್ಥ ಆಯ್ತಾ ಸರ್? ನಾನು ಕಲ್ಲು ತೂರಾಟದ ಕೇಳಿದೆ, ನೀವು ಇನ್ ಜನರಲ್ ಕೊಡ್ತಿದ್ದೀರಿ, ಪಟ್ಟಿ ದೊಡ್ಡದಾಗತ್ತೆ ಸರ್. ಅದರ ನಂತರ ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ, ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ. ಅದನ್ನ ಪ್ರಚೋದನೆ ಮಾಡಿದ ನಂತರ ಕಲ್ಲು ತೂರಾಟ ಶುರು ಆಗುತ್ತೆ. ಆಯ್ತಾ, ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುತ್ತೆ. ಅದ್ಯಾವುದೋ ಹನುಮಾನ್ ದೇವಸ್ಥಾನಕ್ಕೆ ಅವ್ರು ಕಲ್ಲು ಬಿಸಾಕ್ತಾರೆ. ಎರಡು ಅಂತ ತಗೊಳ್ತೀನಿ. ಎರಡಂತಲ್ಲ, ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ 2008ರಲ್ಲಿ ಜಾಲಿ ಆಗುತ್ತೆ. ಅರ್ಥ ಆಯ್ತಾ? 5 ವರ್ಷದ ಲೆಕ್ಕ ಕೇಳಿದೆ ಸರ್. 5 ವರ್ಷದಲ್ಲಿ ನೀವು 2 ಲೆಕ್ಕ ಕೊಟ್ಟಿದ್ದೀರಿ. ಆಯ್ತು, ನಿಮ್ಗೆ ಹೇಳ್ತಾ ಇರೋದು 1 ಲೆಕ್ಕ, 2 ಲೆಕ್ಕ, 3 ಲೆಕ್ಕ ಅಂತ ಹೇಳ್ತಾ ಇರೋದು. ಕ್ರಿಮಿನಲ್ಸ್ಗಳು ಇದ್ದಾರೆ, ಇಲ್ಲೂ ಇದ್ದಾರೆ, ಅವರನ್ನ ನಾವು ಕ್ರಿಮಿನಲ್ಸ್ ಆಗಿ. ಶಶಿಕಾಂತ್ ಸರ್ ಪ್ಲೀಸ್, ನೀವು ಅಲ್ಲ, ನನ್ನ ಪ್ರಶ್ನೆ ವೆರಿ ಸಿಂಪಲ್ ಇತ್ತು. ಧಾರ್ಮಿಕ ಆಚರಣೆ ಮೇಲೆ ಕಲ್ಲು ತೂರುವ ಮನಸ್ಥಿತಿಯವರಿಗೆ ಬುದ್ಧಿವಾದ ಹೇಳಬೇಕಾಗಿರೋದು ಧಾರ್ಮಿಕ ಮುಖಂಡರ ಕೆಲಸ ಅಲ್ವಾ ಅಂತ ನೀವೇನು ಉತ್ತರ ಕೊಟ್ರಿ? 2 ಸಮುದಾಯ, ಹಾಗಾಗಿ ಲೆಕ್ಕ ಇಂಪಾರ್ಟೆಂಟ್ ಸರ್. ಕೊಡಿ ಲೆಕ್ಕ, ಕೊಡಿ ಸರ್ ಲೆಕ್ಕ. ಕೊಡ್ತಾ ಇದ್ದೀನಿ ನಿಮಗೆ. 2 ಕೊಟ್ರಿ, ಎಲ್ಲಾ ಧರ್ಮದಲ್ಲಿಯೂ 2 ಕೊಟ್ರಿ. ಇಲ್ಲ, ನನಗೆ ಇದೇ ಪರ್ಟಿಕ್ಯುಲರ್ ಒಂದ್ ನಿಮಿಷ. ಎಲ್ಲಾ ಧರ್ಮ ಅಂತ ಹೇಳಿದ್ರೆ ನಾವು ಖಂಡಿಸ್ತೀವಿ ಅದನ್ನ. ನಮ್ಮ ಧರ್ಮದಲ್ಲಿ ಅದಿಲ್ಲ, ನಮ್ಮ ಧರ್ಮದಲ್ಲಿ ಆ ತರ ಹೇಳಿಲ್ಲ. ನಮ್ಮ ಸಂಸ್ಕಾರನೇ ಬೇರೆ. ಪ್ರಶ್ನೆ ಅವ್ರು ಪಟ್ಟಿ ಕೊಡಿ ಸರ್. ಪಟ್ಟಿ ಒಂದ್ ನಿಮಿಷ ಕೊಡಿ ಪಟ್ಟಿ. ಒಂದು ನಮ್ಮ ಮೊಮ್ಮಯ್ಯರು ಹೇಳ್ತಾರೆ ಏನಂದ್ರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ. ರಾಜಕೀಯ ಮಾಡಲ್ಲ, ನಾನು ಹೇಳ್ತಾ ಇರೋ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಪ್ರಚೋದನೆ ಮಾಡಿದ್ರೆ ಅಲ್ಲಿರ್ತಕ್ಕಂಥವ್ರು ಪ್ರಚೋದನೆಗೆ ಒಳಗಾಗುತ್ತಾರೆ. ಅದನ್ನ ಈ ಧರ್ಮಾಧಿಕಾರಿಗಳು ಮಾಡ್ತಾರೆ, ಆಮೇಲೆ ರಾಜಕಾರಣಿಗಳು ಮಾಡ್ತಾರೆ, ಆಮೇಲೆ ಧರ್ಮದ ಅಮೂಲ ಅಂತ ಇರುತ್ತೆ, ಅದನ್ನು ತುಂಬಿಕೊಂಡವ್ರು ಮಾಡ್ತಾರೆ. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ. ಪ್ರಚೋದನೆ ಮಾಡಿದ ಒಂದ್ ನಿಮಿಷ, ಪ್ರಚೋದನೆ ಕೊಟ್ಟಿದ್ದಕ್ಕೆ ಮಾಡ್ತಾರೆ. ಸಿಂಧನೂರಲ್ಲಿ ಪಾಕಿಸ್ತಾನ ಹಾರಿಸಿದವ್ರು ಯಾರು? ಇವರೇ ಅಲ್ಲ, ಪಾಕಿಸ್ತಾನ ಮೊದಲು ನಾವು ಮನುಷ್ಯರು ಅಥವಾ ಅವರು ಮನುಷ್ಯರ ರೂಪದಲ್ಲಿ ಇರ್ತಕ್ಕಂಥ ರಾಕ್ಷಸರು ಅಂತ ಯೋಚನೆ ಮಾಡಿ. ಅವ್ರು ಯಾವ ಧರ್ಮದ ಅಲ್ಲ, ನಮ್ಮವರು ರಾಕ್ಷಸಿದ್ರೆ ಅವರಲ್ಲೂ ಇರ್ತಾರೆ, ನಮ್ಮಲ್ಲಿ ಒಳ್ಳೆಯವರು ಇರ್ತಾರೆ, ಅವರಲ್ಲೂ ಒಳ್ಳೆಯವರು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯರು ಆದ್ರೆ ಒಂದು ಸಮುದಾಯ ಯಾರೇ ಇರಲಿ, ನಾನು ಒಪ್ಪೋದಿಲ್ಲ ಇದನ್ನ. ಇಡೀ ಒಂದು ಸಮುದಾಯವನ್ನ ನೀವು ಯಾವತ್ತೂ ಟಾರ್ಗೆಟ್ ಮಾಡ್ತಿರೋ ನೀವು ಮನುಷ್ಯರಲ್ಲ. 2 ಪ್ರಶ್ನೆ ನಿಮಗೆ ಇದೆ ಶಶಿಕಾಂತ್ ಸರ್. ಮನುಷ್ಯರಲ್ಲ ನೀವು. ನಿಮ್ಮದೇ ಉತ್ತರಕ್ಕೆ 2 ಉಪ ಪ್ರಶ್ನೆ ಇದೆ. ಒಂದು, ನಾನು ಪಟ್ಟಿ ಕೇಳಿದೆ, ನೀವು ಪಟ್ಟಿ ಕೊಟ್ಟಿಲ್ಲ. 2ನೇಯದ್ದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರಿ ಸರ್.
ಹಾಗಾದ್ರೆ ಓಂ ಶಕ್ತಿ ಮಾಲಾಧಾರಿ ಮಹಿಳೆಯರಲ್ಲಿ ಯಾರು ಯಾವ ಕ್ರಿಯೆ ಮಾಡಿದ್ರು ಅಂತ ಹೌದು, ಪ್ರತಿಕ್ರಿಯೆ ನಾವೇನ್ ಬಂತು ಪ್ರತಿಕ್ರಿಯೆ ಸರ್? ಕೊಟ್ವಿ? ಉತ್ತರ ಕೊಡಿ. ನಾವೇನ್ ಪ್ರತಿರೋಧ ಕೊಟ್ವಿ ಹೇಳಿ? ಉತ್ತರ ಕೊಡ್ಲಿ ಹೇಳಿ ಸರ್. ಒಂದು ನಿಮಿಷ. ಮೊದಲನೇದಾಗಿ ನಾವು ಯಾರು ಅಲ್ಲಿ ಹೋಗಿ ಏನಾಗಿದೆ ಅಂತ ತಳಸ್ಪರ್ತಿ ಅಧ್ಯಯನ ಮಾಡಿಲ್ಲ. ಒಂದ್ ನಿಮಿಷ. ನಿನ್ನೆ ವಿಚಾರ ಗೊತ್ತಾಯ್ತು, ನಾವು ಮಾತಾಡ್ತಾ ಇದ್ದೀವಿ. ಸರ್, ಈಗ ಅರ್ಥ ಆಯ್ತಾ? ಒಂದ್ ನಿಮಿಷ ರೀ. ಅಲ್ಲಿರ್ತಕ್ಕಂಥ ಮಾನಸಿಕ ಸ್ಥಿತಿ ಏನು ಅರ್ಥ ಆಯ್ತಾ? ಎಷ್ಟೋ ಈ ಮೆರವಣಿಗೆಗಳು ಹೇಳ್ತೀನಿ ಕೇಳಿ. ಈದ್ ಮೇಲಾದ ಮೆರವಣಿಗೆ ಇರಲಿ, ಗಣೇಶ ಮೆರವಣಿಗೆ ಇರಲಿ, ಅಲ್ಲಿರ್ತಕ್ಕಂಥ ನ್ಯೂಟ್ರಲ್ ಆಗಿರ್ತಕ್ಕಂಥವ್ರಿಗೆ ಎಷ್ಟು ಮೆಂಟಲ್ ಟಾರ್ಚರ್ ಕೊಡುತ್ತೆ ಅಂತಂದ್ರೆ ಇವರು, ನಾನು ಹೇಳ್ತಾ ಇರೋದು, ಇವರು ಜೋರಾಗಿ ಕೂಗಾಡೋದು, ಇನ್ನೇನು ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ನಿಮ್ಮ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ಎಲ್ಲಾ ಧರ್ಮದವರು ಮಾಡಿ. ಓಂ ಶಕ್ತಿ ಮಾಲೆಧಾರಿಗಳು ಯಾವ ದಿನ ಬೆಳಗ್ಗೆ ನಮ್ಗೆ 4-5 ಗಂಟೆ ಎಬ್ಬರಿಸ್ತೀರಿ. ಎಲ್ಲೇ ಕ್ರೈಮ್ ಆದ್ರೂ ನ್ಯಾಯಾಂಗದ ಪ್ರಶ್ನೆ ಆಗುತ್ತೆ, ಕಾರ್ಯಾಂಗದ ಪ್ರಶ್ನೆ ಆಗುತ್ತೆ. ನಾವು ಪ್ರಶ್ನೆ ಮಾಡಬೇಕಾಗಿರೋದು ಕಾರ್ಯಾಂಗ ವಿಫಲ ಆಗಿದೆಯಾ, ಇದು ಏನು ಶಾಸಕಾಂಗ ವಿಫಲ ಆಗಿದೆಯಾ, ಯಾಕೆ ಇದನ್ನು ತಡೆದಿಲ್ಲ ಅಂತ ಕೇಳಬೇಕೇ ಹೊರತಾಗಿ ನಾವು ಮಾಡಬೇಕಾಗಿರೋದು ಆ ಧರ್ಮ ಈ ಧರ್ಮ ಅಂತಲ್ಲ. ನಾವು ಧರ್ಮದ ವಿಚಾರವನ್ನ ತಂದ್ರೆ ಅಲ್ಲಿ ವಾದ ವಿವಾದ ಆಗುತ್ತೆ, ಚರ್ಚೆಗಳಾಗ್ತವೆ, ಸಂಘರ್ಷಗಳಾಗ್ತವೆ. ಆದ್ದರಿಂದ ನಮಗೆ ಬೇಕಾಗಿರೋದು ಸೌಹಾರ್ದತೆ. ನಮಗೆ ಬೇಕಾಗಿರೋದು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡಿ. ನೀವು ತಲೆಮಾರುಗಳಾದ್ರೂ ಇದೇ ರೀತಿಯಾದಂತಹ ಸಂಘರ್ಷ ನಾಳೆ ನಮ್ಮ ಮಕ್ಕಳಿಗೆ ಏನ್ ಬಿಟ್ಟು ಹೋಗ್ತಾ ಇದೀವಿ ನಾವು ಬಿಟ್ಟು ಹೋಗ್ತಾರೆ. ಮುಗಿತು. ಶಶಿಕಾಂತ್ ಸರ್, ಆಯ್ತು, ಉಗ್ರವಾದಕ್ಕೆ ಇಳಿಯುವವರಿಗೆ ಬೇರೆನೇ ರೀತಿಯ ಮಾನಸಿಕತೆ ಇರುತ್ತೆ, ಟ್ರೈನಿಂಗ್ಗಳಿರುತ್ತೆ, ಎಲ್ಲವನ್ನು ಒಪ್ಪೋಣ. ಅದನ್ನ ಈ ಚರ್ಚೆಯಿಂದ ಪಕ್ಕಕ್ಕಿಟ್ಬಿಟ್ಟು ಕಲ್ಲೆಸೆಯೋರ ಬಗ್ಗೆನೇ ನಾವು ಮಾತನಾಡೋಣ ಸರ್. ಈ ಧಾರ್ಮಿಕ ಆಚರಣೆಗಳ ಮೇಲೆ ಕಲ್ಲು ತೂರಾಟ ಆಯ್ತು, ನೀವು ಹೇಳ್ತೀರಿ ಹಿಂದೂಗಳು ಕೂಡ ಕಲ್ಲೆಸ್ತಿದ್ದಾರೆ. ಮುಸಲ್ಮಾನರ ಧಾರ್ಮಿಕ ಆಚರಣೆಯಲ್ಲಿ ರೇಷ್ಯೋ ತಗೊಂಡು ನೋಡಿದಾಗ ಹೆಚ್ಚಾಗಿ ನಾನೊಂದು 10 ಪಟ್ಟಿ ಕೊಡಬಲ್ಲೆ, ನಿಮ್ಮ ಹತ್ರ ಕೂಡ ಅದಿದ್ದೇ ಇರುತ್ತೆ, ವಾಹಿನಿಗಳಲ್ಲಿ ಪ್ರಸಾರ ಆಗಿರುತ್ತೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ, ಓಂ ಶಕ್ತಿ ಸಂದರ್ಭದಲ್ಲಿ, ಶಬರಿಮಲೆ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯದಿಂದ ಕಲ್ಲೆಸೆಯುವ ಕೆಲ ಯುವ ಸಮುದಾಯ ಇದ್ದಾರೆ ಅಂತಂದ್ರೆ ಕೂರಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ, ಇಲ್ಲಪ್ಪ ಕೋಮು ಸೌಹಾರ್ದತೆ ಮುಖ್ಯ, ಕೋಮು ದ್ವೇಷ ಅಲ್ಲ, ಇದನ್ನ ಹೇಳಬೇಕಾಗಿರೋ ಕರ್ತವ್ಯ ಯಾರದು? ಈ ಕರ್ತವ್ಯ ಇರೋ ನಿರ್ವಹಣೆ ಮಾಡ್ತಿದ್ದಾರಾ? ನಿಜವಾಗ್ಲೂ ಮಾಡಿದಿದ್ರೆ ಇವತ್ತು ಯುವಕರ ಕೈಯಲ್ಲಿ ಕಲ್ಲು ಬರೋ ಪರಿಸ್ಥಿತಿ ಇರ್ತಿತ್ತ ಅಂತ ಹೇಳಿ. ಅದು ಎರಡೂ ಧರ್ಮದ ನಿಯಂತ್ರಣ ಮಾಡ್ತಾ ಇದ್ದಾರಲ್ವಾ? ಒಂದ್ ನಿಮಿಷ ಶಶಿಕಾಂತ್ ಸರ್, ನೀವೇ ಹೇಳ್ಬೇಡಿ. ಕರ್ನಾಟಕದಲ್ಲಿ ಕಳೆದ 3 ಅಥವಾ 5 ವರ್ಷ ತಗೊಳ್ಳಿ ಸರ್, 5 ವರ್ಷದಲ್ಲಿ ಯಾವ್ಯಾವ ಮುಸ್ಲಿಂ ಧಾರ್ಮಿಕ ಆಚರಣೆಗಳ ಮೇಲೆ ಹಿಂದೂಗಳ ಕಲ್ಲು ಹೊಡೆದಿದ್ದಾರೆ, ಯಾವ್ಯಾವ ಹಿಂದೂ ಧಾರ್ಮಿಕ ಆಚರಣೆ ಮೇಲೆ ಮುಸಲ್ಮಾನರ ಕಲ್ಲು ಹೊಡೆದಿದ್ದಾರೆ, ನೀವು ಲೆಕ್ಕ ಕೊಟ್ಟು ಆಮೇಲೆ ನಿಮ್ಮ ಉಪದೇಶ ಮುಂದುವರಿಸಿ. ಲೆಕ್ಕ ಕೊಡಿ. ಮೊದಲನೇದಾಗಿ ಮಂಗಳೂರು ಆಯ್ತಾ, ಮಂಗಳೂರು ತಗೊಳ್ಳಿ. ಆಮೇಲೆ ಜನವರಿ 2025ರಲ್ಲಿ ಲವ್ ಜಿವಾದ ಆರೋಪದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಆಗಿರ್ತಕ್ಕಂಥ ಗಲಭೆ ತಗೊಳ್ಳಿ. ಒಂದ್ ನಿಮಿಷ ಅದನ್ನ ಮಾತಾಡೋಣ ಆಯ್ತಾ? ಮಾಡ್ತಿದ್ದೀರಿ ಇವಾಗ ಪಟ್ಟಿ ಕೊಡ್ತಾರೆ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿನ. ತೇಜಸ್ ಅವರೇ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿಯನ್ನ, ನೀವು ಕೊಡಿ ಸರ್. 2022 ಏಪ್ರಿಲ್ನಲ್ಲಿ ಹುಬ್ಬಳ್ಳಿಯಲ್ಲಿ ಅಭಿಷೇಕ್ ಹಿರೇಮಠ ಅನ್ನುವಂತ ಒಬ್ಬ ವ್ಯಕ್ತಿ, ಅರ್ಥ ಆಯ್ತಾ, ಮಸೀದಿ ಮೇಲ್ಗಡೆಗೆ ಭಗವದ್ಧ್ವಜ ಹಾರಿಸಿದಂತ ಎಡಿಟೆಡ್ ಫೋಟೋನ ಹಾಕ್ತಾನೆ. ಅರ್ಥ ಆಯ್ತಾ ಸರ್? ನಾನು ಕಲ್ಲು ತೂರಾಟದ ಕೇಳಿದೆ, ನೀವು ಇನ್ ಜನರಲ್ ಕೊಡ್ತಿದ್ದೀರಿ, ಪಟ್ಟಿ ದೊಡ್ಡದಾಗತ್ತೆ ಸರ್. ಅದರ ನಂತರ ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ, ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ. ಅದನ್ನ ಪ್ರಚೋದನೆ ಮಾಡಿದ ನಂತರ ಕಲ್ಲು ತೂರಾಟ ಶುರು ಆಗುತ್ತೆ. ಆಯ್ತಾ? ಸಾರ್ವಜನಿಕ ಆಸ್ತಿಗೆ ಹಾನಿ ಆಗುತ್ತೆ. ಯಾವ್ದಾವ್ದೋ ಹನುಮಾನ್ ದೇವಸ್ಥಾನಕ್ಕೆ ಅವ್ರು ಕಲ್ಲು ಬಿಸಾಕ್ತಾರೆ. ಎರಡು ಅಂತ ತಗೊಳ್ತೀನಿ. ಎರಡಂತಲ್ಲ, ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ 2008ರಲ್ಲಿ ಜಾಲಿ ಆಗುತ್ತೆ. ಅರ್ಥ ಆಯ್ತಾ? 5 ವರ್ಷದ ಲೆಕ್ಕ ಕೇಳಿದೆ ಸರ್. 5 ವರ್ಷದಲ್ಲಿ ನೀವು 2 ಲೆಕ್ಕ ಕೊಟ್ಟಿದ್ದೀರಿ. ನಿಮ್ಗೆ ಹೇಳ್ತಾ ಇರೋದು 1 ಲೆಕ್ಕ, 2 ಲೆಕ್ಕ, 3 ಲೆಕ್ಕ ಅಂತ ಕ್ರಿಮಿನಲ್ಸ್ಗಳು ಇಲ್ಲೂ ಇದ್ದಾರೆ. ನಾವು ಕ್ರಿಮಿನಲ್ಸ್ ಆಗಿ ಶಶಿಕಾಂತ್ ಸರ್, ಪ್ಲೀಸ್. ನನ್ನ ಪ್ರಶ್ನೆ ವೆರಿ ಸಿಂಪಲ್ ಇತ್ತು. ಧಾರ್ಮಿಕ ಆಚರಣೆ ಮೇಲೆ ಕಲ್ಲು ತೂರುವ ಮನಸ್ಥಿತಿಯವರಿಗೆ ಬುದ್ಧಿವಾದ ಹೇಳಬೇಕಾಗಿರೋದು ಧಾರ್ಮಿಕ ಮುಖಂಡರ ಕೆಲಸ ಅಲ್ವಾ ಅಂತ ನೀವೇನು ಉತ್ತರ ಕೊಟ್ರಿ? 2 ಸಮುದಾಯ, ಹಾಗಾಗಿ ಲೆಕ್ಕ ಇಂಪಾರ್ಟೆಂಟ್ ಸರ್. ಕೊಡಿ
ಲೆಕ್ಕ. ಎಲ್ಲ- ಕೊಡಿ ಸರ್ ಲೆಕ್ಕ. ನಾನು ಕೊಡ್ತಾ ಇದ್ದೀನಿ ನಿಮಗೆ. ಎರಡು ಕೊಟ್ರಿ. ಎಲ್ಲಾ ಧರ್ಮದಲ್ಲಿಯೂ 2 ಕೊಟ್ರಿ. ಇಲ್ಲ ನನಗೆ ಇದೆ ಎಲ್ಲಾ particular ಧರ್ಮ ಅಂತ ಆಗಿ ಒಂದ್ ನಿಮಿಷ. ಹೇಳ್ಬಿಡಿ. ಎಲ್ಲಾ ಧರ್ಮ ಅಂತ ಹೇಳಿದ್ರೆ ನಾವು ಉತ್ತರ ಖಂಡಿಸ್ತೀವಿ ಕೊಡ್ಲಿ ಅದನ್ನ. ಸಮಾಧಾನ. ನಮ್ಮ ಧರ್ಮದಲ್ಲಿ ಅದಿಲ್ಲ. ಉತ್ತರ ಕೊಡ್ಲಿ ನಮ್ಮ ಸಮಾಧಾನ. ಧರ್ಮದಲ್ಲಿ ಉತ್ತರ ಅಲ್ಲ, ಕೊಡ್ಲಿ. ನಮ್ಮ ಒಂದ್ ನಿಮಿಷ. ಧರ್ಮದಲ್ಲಿ ಆ ಥರ